ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಈ ರೆಸಿಪಿ ಮಾಡೋಕ್ಕೆ ಬೇಕಾಗುವಂತಹ ಮತ್ತು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುವಂಥ ಪನ್ನೀರ್ ಮಾಡ್ತಾ ಇರೋದು. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಯೂಸ್ ಮಾಡದೆ ಮತ್ತು ಮನೆಯಲ್ಲಿ ಹೈಜಿನಾಗಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಮತ್ತು ಇದು ಮಕ್ಕಳಿಗೂ ಏನು ವಿಚಾರ ಮಾಡದೆ ಕೊಡ್ಬೋದು ಮತ್ತು ದೊಡ್ಡವರು ತಿನ್ಬೋದು. ಇದು ಹೈ ಪ್ರೋಟೀನ್ ಇರೋದ್ರಿಂದ ಮತ್ತು ಡಯಟ್ ಮಾಡೋರಿಗೂ ತುಂಬ ಒಳ್ಳೆಯ ಹಾದು. ಯಾವ ಥರ ಈಸಿಯಾಗಿ ಮನೆಯಲ್ಲಿ ಹೆಲ್ದಿಯಾಗಿ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಾನಿಲ್ಲಿ ಎರಡು ಐಟಮಿಂದ ಮಾಡ್ತಾ ಇರೋದು. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್: ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಬೇಕು. ಅದರಲ್ಲಿ ಥಿಕ್ಕಾಗಿರುವಂಥ ಹಾಲು ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಲೀಟ್ರ್ ಹಾಲಿಂದ ಮಾಡ್ತಿರೋದು. 2 ಲೀಟ್ರ್ ಹಾಲಿಂದ ಮಾಡೋದ್ರಿಂದ ಇಲ್ಲಿ ನನಗೆ 250 ಗ್ರಾಮ್ ಅಷ್ಟು ಪನ್ನೀರ್ ಸಿಗುತ್ತೆ. ಸೊ ಬೇಕಾಗೋ ಇಂಗ್ರೀಡಿಯೆಂಟ್ಸು: ನಾನಿಲ್ಲಿ 2 ಲೀಟ್ರ್ ಹಾಲು ತೊಗೊಂಡಿರೋದು. ತಿಕ್ಕಾಗಿರೋ ಹಾಲು ತೊಗೊಂಡಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತು 2 ಲೆಮನ್ ಬೇಕಾಗುತ್ತೆ. 2 ಲೀಟ್ರ್ ಹಾಲಿಗೆ 2 ಲೆಮನ್ ಬೇಕಾಗುತ್ತೆ. ಮೊದಲಿಗೆ ಹಾಲನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಹಾಲು ಬಾಯ್ಲ್ ಮಾಡಬೇಕು. ಹಾಲು ಬಾಯ್ಲ್ ಮಾಡುವಾಗ ಅವಾಗವಾಗ ಹಾಲು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಅಂದರೆ ಚೆನ್ನಾಗಿ ಕಲಿಸ್ಕೊಳ್ತಿರ್ಬೇಕು. ಅವಾಗವಾಗ ಕಲಿಸ್ಕೊಳ್ತಿರೋದ್ರಿಂದ ಎಕ್ಸ್ಟ್ರಾ ವಾಟರ್ ಕಂಟೆಂಟ್ ಎಲ್ಲ ಹೋಗ್ಬಿಡತ್ತೆ ಮತ್ತು ಥಿಕ್ಕಾಗಿ ಹಾಲು ಉಳಿಯುತ್ತೆ. ಸೊ ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಮಿಕ್ಸ್ ಮಾಡ್ಕೊಳ್ತಾ ಇರೋದ್ರಿಂದ ಥಿಕ್ಕಾಗಿ ಬರುತ್ತೆ ಹಾಲು ಮತ್ತು ಬೇಗ ಬಾಯ್ಲ್ ಆಗೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಮೇಲೆಲ್ಲ ಬಬಲ್ಸ್ ಬರಬೇಕು. ಸಿಮ್ಮಲ್ಲಿಟ್ಟು, ನಾನಿಲ್ಲಿ 2 ಲೀಟ್ರ್ ಹಾಲು ತೊಗೊಳ್ಳೋದ್ರಿಂದ ಸಿಮ್ಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಹಾಫ್ ಆನ್ ಅವರ್ ಬೇಕಾಗುತ್ತೆ. ಆಲ್ಮೋಸ್ಟ್ ಒಂದು 90% ಹಾಲು ಬಾಯ್ಲ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 90% ಬಾಯ್ಲ್ ಆದಮೇಲೆ ಇವಾಗ ನಾನಿಲ್ಲಿ ಲೆಮನ್ ಜ್ಯೂಸ್ ಹಾಕ್ಕೊಳ್ತಾ ಇರೋದು. ಅದರಲ್ಲಿರೋ ಸೀಡ್ಸ್ ಎಲ್ಲ ತೆಗೆದು ಲೆಮನ್ ಜ್ಯೂಸ್ ಹಾಕ್ಕೊಳ್ಬೇಕು. ಲೆಮನ್ ಜ್ಯೂಸ್ ಹಾಕಿದ ಮೇಲೆ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಬಾರ್ದು, ಯಾಕಂದರೆ ಥಿಕ್ಕಾಗಿ ಪನ್ನೀರ್ ಸಿಗಲ್ಲ ನಮಗೆ, ಬಿಡಿ ಬಿಡಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ 1 to 3 ಟೈಮ್ಸ್ ಮಾಡಿದರೆ ಸಾಕು. ಸಿಮ್ಮಲ್ಲಿಟ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ಬೇಕು. ಇವಾಗ ಲೆಮನ್ ಜ್ಯೂಸ್ ಹಾಕೊಂಡ್ಮೇಲೆ ಒಂದು 3 ಮಿನಿಟ್ಸ್ ಹಾಗೆ ಬಿಡಬೇಕು. 1 to 3 ಟೈಮ್ ಕೈ ಆಡಿಸಿ ಹಾಗೆ ಬಿಡಬೇಕು. ಆಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು. ಗ್ಯಾಸ್ ಸ್ಟವ್ ಆಫ್ ಮಾಡಿದ ಮೇಲೆ ಹಾಗೆ ಮತ್ತೆ ಒಂದು 3 ಮಿನಿಟ್ಸ್ ಹಾಗೆ ಬಿಡಬೇಕು. ಮತ್ತು ಅದೆಲ್ಲ ಪೂರ್ತಿಯಾಗಿ ಚೆನ್ನಾಗಿ ಸೆಟ್ ಆಗಬೇಕು. ಪನ್ನೀರೆಲ್ಲ ಒಂದು ಸೈಡು. ಇಲ್ಲಿ ವಾಟರ್ ಸಪ್ರೇಟ್ ಆಗುತ್ತೆ ಮತ್ತು ಪನ್ನೀರ್ ಇರೋದಂಥ ಥಿಕ್ನೆಸ್ ಮಿಲ್ಕಲ್ಲಿ ಅದೆಲ್ಲ ಒಂದು ಸೈಡ್ ಆಗುತ್ತೆ. ಇವಾಗ 2 ಸಪ್ರೇಟ್ ಆದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿದ ಮೇಲೆ ಹಾಗೆ ಒಂದು 5 ಮಿನಿಟ್ಸ್ ಹಾಗೆ ಬಿಡಬೇಕು. ಇಲ್ಲಿ ನಾನು ಪನ್ನೀರ್ ಮೋಲ್ಡ್ ತಂದಿರೋದು. ಪನ್ನೀರ್ ಮೋಲ್ಡಲ್ಲಿ ಹಾಕ್ಕೊಳ್ತಾ ಇರೋದು. ಪನ್ನೀರ್ ಮೋಲ್ಡ್ ಈ ಥರ ಇರುತ್ತೆ. ಪನ್ನೀರ್ ಮೋಲ್ಡ್ ಮೇಲೆ ಒಂದು ವೈಟ್ ಕಲರ್ ಮಲ್ಮಲ್ ಬಟ್ಟೆ ಇರುತ್ತೆ. ಥಿನ್ನಾಗಿರೋ ಬಟ್ಟೆ ಹಾಕ್ಕೊಳ್ಬೇಕು. ಅದರಲ್ಲಿ ಈ ಹಾಲನ್ನೆಲ್ಲ ಹಾಕ್ಕೊಳ್ಬೇಕು ನೀಟಾಗಿ ಸೆಟ್ ಆಗೋಕ್ಕೆ. ಮತ್ತು ಎಲ್ಲ ವಾಟರ್ ಕಂಟೆಂಟ್ ಎಲ್ಲ ಸಪ್ರೇಟ್ ಆಗುತ್ತೆ ಮತ್ತು ಥಿಕ್ಕಾಗಿರುವಂಥ ಪನ್ನೀರ್ ಒಂದು ಕಡೆ ಆಗಿರುತ್ತೆ. ಇವಾಗ ಎಲ್ಲನೂ ಪನ್ನೀರ್ ಮೋಲ್ಡಲ್ಲಿ ಹಾಕ್ಕೊಳ್ಬೇಕು. ಇವಾಗ ಎಲ್ಲನೂ ಪನ್ನೀರ್ ಮೋಲ್ಡಲ್ಲಿ ಹಾಕಿ ಒಂದು ಸ್ಪೂನಿಂದ ಪ್ರೆಸ್ ಮಾಡಬೇಕು. ಮತ್ತು ಅದನ್ನು 4 ಸೈಡು ಎಲ್ಲನೂ ಕ್ಲೋಸ್ ಮಾಡ್ಕೊಳ್ಬೇಕು. ನೀಟಾಗಿ ಒಂದು ಕಡೆ ಕ್ಲೋಸ್ ಮಾಡ್ಕೊಳ್ಬೇಕು. ಅದ್ರ ಮೇಲಿರೋ ಲಿಡ್ಡು ಕ್ಲೋಸ್ ಮಾಡ್ಕೊಳ್ಬೇಕು. ಕ್ಲೋಸ್ ಮಾಡಿ ಒಂದು ವೇಟ್ ಆಗಿರೋ ಕಲ್ಲು ಇಡಬೇಕು. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ವೇಟ್ ಇರೋವಂಥ ಏನಾದರೂ ಇದೆ ಇಟ್ಟರೆ ಓಕೆ. 2 ಅವರ್ಸು ಹಾಗೆ ಬಿಡಬೇಕು. ನೋಡಿ, ಇವತ್ತು 2 ಅವರ್ಸ್ ಆಗಿದೆ. ನಾನು ಓಪನ್ ಮಾಡ್ತಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀಟಾಗಿ ಸೆಟ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಅವಾಗವಾಗ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಎಲ್ಲರೂ ಆರಾಮಾಗಿ ತಿನ್ನಬಹುದು. ಎಲ್ಲರೂ ಹೆಲ್ದಿಯಾಗಿ ತಿನ್ಬೋದು. ನೋಡಿ, ಚೆನ್ನಾಗಿದೆ. ಸ್ಪಾಂಜಿಯಾಗಿ ಚೆನ್ನಾಗಿ ನೀಟಾಗಿ ಬಂದಿದೆ. ಅಂಗಡಿಯಲ್ಲಿ ತರೋದಕ್ಕಿಂತ ತುಂಬ ಚೆನ್ನಾಗಿದೆ. ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನೀಟಾಗಿ ಪೀಸಲ್ಲಿ ಕಟ್ಟಾಗಿದೆ. ಚೆನ್ನಾಗಿ ಬಂದಿದೆ. ಈಸಿ ಮತ್ತು ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.